ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈಗ ಬನ್ನಿ ಶುರು ಮಾಡೋಣ ಯಜಮಾನ ಸೀರಿಯಲ್ ಸಂಚಿಕೆನ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ತುಂಬಾ ಚೆನ್ನಾಗಿದೆ. ಯಾಕೆ ಅಂತಂದರೆ ಸಂಗೀತ ಇಲ್ಲಿ ತರುಣ ಇಷ್ಟಪಟ್ಟಿರ್ತಾಳೆ. ಸೊ ರಾಘು ಕೂಡ ಒಂದು ಕಡೆ ಮದುವೆ ಮಾಡಬೇಕು ಅಂತ ಅರೇಂಜ್ ಮಾಡಿರ್ತಾನೆ, ಅಂದರೆ ಬೇರೆ ಸಂಬಂಧ ನೋಡಿರ್ತಾನೆ. ಒಂದು ಕಡೆ ಇಲ್ಲಿ ಜೈಲಿಂದ ಕೂಡ ಪ್ರಣವನ ಬಿಡಿಸಿರ್ತಾಳೆ, ಯಾರು ಝಾನ್ಸಿ. ಹಾಗಾಗಿ ಏನೆಲ್ಲ ನಡೆಯುತ್ತೆ, ಏನು ಕತೆ ಅಂತ ಹೇಳ್ಬಿಟ್ಟು ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಖಂಡಿತ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ. ನೀವು ಪ್ರೀತಿ ಗೆಲ್ಲುತ್ತಾ, ಇಲ್ಲ ಅಂತಂದರೆ ರಾಘು ಹತ್ರ ತರುಣ್ ಹೇಳ್ಕೊಳ್ತಾನ, ಮತ್ತು ಇವಳು ಮನೇಲಿ ಹೇಳ್ಕೊತಾಳೆ ಅವ್ರ ಅಣ್ಣನಿಗೆ ಸಂಗೀತ ಅಂತ ಹೇಳ್ಬಿಟ್ಟು ನೋಡಬೇಕು. ಬನ್ನಿ ಈಗ ಶುರು ಮಾಡೋಣ. ಇಲ್ಲಿ ಇನ್ನೇನು ಈಗ ತರುಣ್ ಕಾಯ್ತಾ ಇರ್ತಾನೆ, ಯಾರನ್ನ ಸಂಗೀತನ ಹೇಳಿ ಕಳಿಸಿರ್ತಾನೆ ಒಂದು ಕಡೆ. ಆಗ ಇಲ್ಲಿ ರಾಘು ಹೇಳಿರೋದನ್ನೆಲ್ಲ ನೆನಪು ಮಾಡ್ಕೊತಾನೆ. ಅಂದರೆ ತರುಣ್ ನನ್ನ ಜೊತೆಗಿದ್ದರೆ ನನಗೆಲ್ಲ ಕೆಲಸನೂ ಆಗುತ್ತೆ, ನನಗೆ ಅವನೊಂಥರ ತುಂಬ ಒಂಥರ ಖುಷಿ ಆಗುತ್ತೆ, ಅವನೊಂಥರ ಲಕ್ಕಿದ್ದಂಗೆ ನನಗೆ ಅಂತೆಲ್ಲ ಹೇಳಿರ್ತಾನೆ. ತುಂಬ ಹೊಗಳಿರೋದನ್ನ ಎಲ್ಲ ನೆನಪು ಮಾಡಿಕೊಂಡು ತುಂಬ ಫೀಲ್ ಮಾಡಿಕೊಂಡು ನಿಂತಿರ್ತಾನೆ. ಅಷ್ಟರಲ್ಲೇ ಸಂಗೀತ ಬರ್ತಾಳೆ. ಸಂಗೀತ ಬಂದ ತಕ್ಷಣ, ಯಾಕೆ ತರುಣ್ ಈ ರೀತಿ ಮಾಡಿಬಿಟ್ಟೆ ನೀನು? ನಿನ್ನ ಸ್ನೇಹಕ್ಕೋಸ್ಕರ ನೀನೊಂದು ನಮ್ಮ ಅಣ್ಣನಿಗೋಸ್ಕರ ನನ್ನೇ ಬಿಟ್ಕೊಡೋ ತ್ಯಾಗ ಅದು ಯಾವ ರೀತಿ ಮಾಡಿದೆ ನೀನು? ನನ್ನಾಗದೆ ನೀನು ಇಷ್ಟಪಟ್ಟಿಲ್ವಾ? ಈ ಥರ ಮಾಡೋದು ಮೋಸ ಅಲ್ವಾ ನೀನು ಅಂತ ಕೂಡ ಸಂಗೀತ ಪ್ರಶ್ನೆ ಮಾಡ್ತಾಳೆ. ನೋಡಿ, ಕೊನೆವರೆಗೂ ವಿಡಿಯೋನ ನೋಡಿ. ನನ್ನ ಚಾನಲ್ ಏನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇನ್ನೇನು ಪ್ರಶ್ನೆ ಮಾಡ್ತಲೇ ಇರ್ತಾಳೆ ಸಂಗೀತ. ಅದನ್ನು ಇಲ್ಲ ಹಾಗೇನಿಲ್ಲ ಸಂಗೀತ, ಆದರೆ ನಾನು ಅವನಿಗೆ ಯಾವ ರೀತಿ ಹೇಳ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಮೇಲೆ ಅವನು ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾನೆ. ಫಸ್ಟ್ ಆಫ್ ಆಲ್ ನನ್ನ ಮದುವೆ ಮಾಡಿಕೊಂಡ್ರೆ ನೀನು ಸುಖವಾಗಿರೋದಿಲ್ಲ ಅಂತ ಅಂದಾಗ, ಹಾಗಾದರೆ ನಮ್ಮ ಪ್ರೀತಿಗೋಸ್ಕರ ನೀನು ಈಗ ಫ್ರೆಂಡ್ಶಿಪ್ನ ತ್ಯಾಗ ಮಾಡ್ತಾ ಇದೆಯಾ, ನನ್ನೇ ತ್ಯಾಗ ಮಾಡ್ತಾ ಇದೆಯಾ ನಿನ್ನ ಫ್ರೆಂಡ್ಶಿಪ್ಗೋಸ್ಕರ ಅಂತ ಕೂಡ ತರುಣ್ನ ಪ್ರಶ್ನೆ ಮಾಡ್ತಾ ಇರ್ತಾಳೆ. ನೋಡು ಸಂಗೀತ, ಆ ರೀತಿ ಏನೂ ಇಲ್ಲ. ನನಗೆ ನೀನು ಮುಖ್ಯನೇ, ರಾಘುನೂ ಮುಖ್ಯನೇ. ನನಗೆ ನೀವಿಬ್ಬರು ಎರಡು ಕಣ್ಣಿದ್ದಾಗೆ. ಯಾರನ್ನ ಕಳ್ಕೊಳ್ಳೋದು, ಯಾರನ್ನ ಬಿಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ನಿನ್ನೆ ಬಿಟ್ಕೊಡ್ತೀನಿ ನಾನು. ನೀನು ಬೇರೆ ಮದುವೆ ಮಾಡಿಕೊಂಡು ಸುಖವಾಗಿ ಇದ್ದುಬಿಡು. ನಾನು ರಾಘು ಫ್ರೆಂಡ್ಶಿಪ್ಪು ಇದೇ ರೀತಿ ಇರಲಿ ಅನ್ನೋದು ನನ್ನ ಆಸೆ. ನಾನು ಅವನಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಕೂಡ ಇಲ್ಲಿ ತರುಣ್ ಹೇಳ್ತಾ ಇರ್ತಾನೆ. ಸಂಗೀತ ಇದ್ಕೊಂಡು, ಅಷ್ಟು ಸುಲಭವಾಗಿ ನನ್ನ ಬಿಟ್ಕೊಡ್ಬೇಡ ಕಣೋ. ನನ್ನ ಜೀವನದಲ್ಲಿ ಬಂದ್ಬಿಟ್ಟು ನನಗೆ ತಲೆ ಕೆಡಿಸಿ ಪ್ರೀತಿಯನ್ನು ಆಸೆ ತೋರಿಸಿ ಇವಾಗ ನೋಡಿದ್ರೆ ಈ ರೀತಿ ಬಿಟ್ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಇದು ಯಾವ ನ್ಯಾಯ ತರುಣ್? ಯಾಕೆ ಈ ರೀತಿಯೆಲ್ಲ ನೀನು ಹೇಳ್ತಾ ಇದೆಯಾ? ನಿನ್ನ ಬಿಟ್ಟಿರೋ ಶಕ್ತಿ ನನಗಂತೂ ಖಂಡಿತ ಇಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಹೋಗಿ ಹಗ್ ಮಾಡ್ಕೋತಾಳೆ. ಆ ಹಗ್ ಮಾಡ್ಕೊಂಡಿರೋದನ್ನ ಪ್ರತಿಯೊಂದು ಕೂಡ ರಾಘು ಕೇಳಿಸ್ಕೊತಾನೆ. ರಾಘು ಕೇಳಿಸ್ಕೊಂಡು ಸೈಲೆಂಟಾಗಿ ನಿಂತ್ಕೊಂಡು ನೋಡ್ತಾನೆ. ಇನ್ನೇನು ಎಲ್ಲ ರಾಘುಗೆ ವಿಷಯ ಗೊತ್ತಾಗೋಯ್ತು. ಮತ್ತು ಇನ್ನು ಅವನು ಕೂಡ ಅಷ್ಟೇ ಹಗ್ ಮಾಡ್ಕೊಂಡಿದ್ನ ಅವನು ಹಗ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಆಮೇಲೆ ಯೋಚನೆ ಮಾಡಿ, ಪ್ರೀತಿ ಅನ್ನೋದು ಹಾಗೆ ಅಲ್ವಾ, ಅವನು ಕೂಡ ಹಗ್ ಮಾಡಿಕೊಂಡು ಸಮಾಧಾನ ಮಾಡ್ತಾನೆ. ಸಮಾಧಾನ ಮಾಡಿ ಮನೆಗೆ ಹೋಗು ನೀನು ಅಂತೇಳಿ ಕಣ್ಣೀರನ್ನ ಒರೆಸ್ಬಿಟ್ಟು, ನೋಡು ನೀನೇನಾದರೂ ಹೇಳಿಲ್ಲ ನಮ್ಮ ಅಣ್ಣನ ಕೈಲಿ ಅಂತಂದರೆ ನಾನೇ ಎಲ್ಲ ವಿಷಯನೂ ಹೇಳ್ತೀನಿ ಅಂತ ಕೂಡ ಸಂಗೀತ ಹೇಳಿ ಧೈರ್ಯ ಹೇಳಿಬಿಟ್ಟು ತರುಣ್ಗೆ ಹೊರಡ್ತಾಳೆ. ಇಲ್ಲಿ ಒಂದು ಕಡೆಯಿಂದ ರಾಘುಗೆ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟು ಅವನು ಅಲ್ಲಿ ನಿಂತ್ಕೊಳ್ದಂಗೆ ಮನೆ ಕಡೆ ಬಂದುಬಿಡ್ತಾನೆ ಅವನು ಕೂಡ. ಸೊ ಇನ್ನೇನು ಸಂಗೀತನೂ ಅಷ್ಟೇ, ಅವನು ಸಮಾಧಾನ ಮಾಡಿ ನೀನು ಹೊರಡು ಅಂತ ಕಳಿಸ್ತಾನೆ. ಇಲ್ಲಿ ಒಂದು ಕಡೆಯಿಂದ ಪ್ರಣವನ ಬಿಡಿಸಿರ್ತಾಳಲ್ವ, ರಾಯ್ ಕರ್ಕೊಂಡು ಬಂದಿರ್ತಾನೆ. ಝಾನ್ಸಿ, ನೀನು ನನ್ನ ಮೇಲೆ ಈ ಥರ ಅಭಿಪ್ರಾಯ ಪಟ್ಟು ಬಿಡಿಸಿದೆಯಲ್ಲ, ತುಂಬ ಥ್ಯಾಂಕ್ಸ್ ಝಾನ್ಸಿ, ನಿನ್ನ ಮೇಲೆ ತುಂಬ ಅಭಿಪ್ರಾಯ ಬಂತು ನನಗೆ ಅಂತ ಪ್ರಣವ್ ಹೇಳ್ತಾನೆ. ನೋಡು, ಇದಕ್ಕೆಲ್ಲ ಕಾರಣ ರಾಘುನೇ. ರಾಘು ಮೇಲೆ ಎಷ್ಟು ದ್ವೇಷ ಮಾಡ್ತಿದ್ದೆ ನೀನು, ಆದರೆ ಅವನು ಹೇಳಿರೋ ಒಂದೇ ಒಂದು ಮಾತಿಂದ ನನಗೆ ಈ ಥರ ಒಂದು ಮನಸ್ಸು ಬಂತು. ಏನೇ ಆದರೂ ಕೂಡ ಪ್ರೀತಿ ಮಾಡೋರ ಮಧ್ಯದಲ್ಲಿ ಒಂದು ಒಳ್ಳೇದು ನಡೆದ್ರೆ ಅದು ಒಳ್ಳೇದಾಗದೇ ಆಗುತ್ತೆ, ಅವ್ರ ಮೇಲೆ ಕರುಣೆ ಬಂದೇ ಬರುತ್ತೆ ಅನ್ನೋದು ನನಗೆ ರಾಘು ಹೇಳ್ಕೊಟ್ಟಿದ್ದು. ಸೊ ಹಾಗಾಗಿ ನಿನ್ನ ನಾನು ಬಿಡಿಸ್ಬೇಕಾಯ್ತು ಅಷ್ಟೇನೇ ಅಂತ ಅಂದಾಗ, ರಾಘುಗೆ ಎಷ್ಟು ಒಳ್ಳೇದು ಮನಸ್ಸಿದೆ ಝಾನ್ಸಿ, ಅದಕ್ಕೆ ನೀನು ಅವನ್ನ ಇಷ್ಟಪಟ್ಟಿರೋದು ಅಂತ ಕೂಡ ಪ್ರಣವ್ ಹೇಳ್ತಾನೆ. ಸೊ ನೋಡು ಪ್ರಣವ್, ನೀನು ಚೇಂಜ್ ಆಗಿ ಬದುಕು ಇನ್ಮೇಲೆ ಅಂತ ಕೂಡ ಹೇಳ್ತಾಳೆ. ಮತ್ತು ಇಲ್ಲಿ ರಾಯ್ ಕೂಡ ಅದೇ ರೀತಿ ಹೇಳ್ತಾನೆ. ಮೇಡಮ್ ಚೇಂಜ್ ಆಗಿದ್ದಾನೆ ಪ್ರಣವ್, ಈಗ ನನಗೆ ಹಂಗೆ ಅನ್ನಿಸ್ತಾ ಇದೆ ಮೇಡಮ್, ಅದಕ್ಕೆ ನಿಮ್ಮ ಮುಂದೆ ಕರ್ಕೊಂಡು ಬಂದೆ ಅಂತ ಕೂಡ ರಾಯ್ ಹೇಳ್ತಾನೆ. ಝಾನ್ಸಿ, ಇವಾಗ ನಾನು ಏನು ಮಾಡಬೇಕು ಅಂತ ಕೇಳ್ತಾನೆ ಪ್ರಣವ್. ನೀನೇನು ಮಾಡೋದು ಬೇಡ, ನಿನ್ನ ಪಾಪಗಳೆಲ್ಲ ಪರಿಹಾರ ಆಗಬೇಕು, ನಿನ್ನ ಪಾಪಗಳೆಲ್ಲ ತೊಳಿಬೇಕು ಅಂತಂದರೆ ನೀನೊಂದು ಕೆಲಸ ಮಾಡಬೇಕು ಅಂತಂದಾಗ, ಅದೇನು ಝಾನ್ಸಿ ನಾನು ಮಾಡ್ತೀನಿ ಹೇಳು ಅಂತ ಪ್ರಣವ್ ಹೇಳ್ತಾನೆ. ಅದೇನಿಲ್ಲ, ಈಗ ಅನಿತಾ ಕತೆ ಏನಾಗ್ಬಿಟ್ಟಿದೆ ಅಂತಂದರೆ,
ಫ್ಯಾಮಿಲಿನೂ ಕಳ್ಕೊಂಡು ಈತಗೆ ರಾಘವೇಂದ್ರ ಮೇಲೆ ಅತಿಯಾಗಿ ಪ್ರೀತಿ ಇಟ್ಕೊಂಡು ಅದನ್ನು ಕಳ್ಕೊಂಡು ಅವಳೊಂಥರ ಈ ನಾಗರಾವ್ ಮೇಲೆ ತಲೆ ಇಡ್ತೀವಲ್ಲ ಕಾಲಿಡ್ತೀವಲ್ಲ, ಎದ್ಬಿಟ್ಟು ಬುಸ್ಬಿಟ್ಟು ಏನು ಮಾಡಬೇಕು ಅಂತ ಓಡಾಡುತ್ತಲ್ಲ, ಆ ರೀತಿ ಆಗೋಗ್ಬಿಟ್ಟಿದೆ ಅವಳ ಜೀವನ. ಸೊ ಅವಳು ಇವಾಗ ಯಾರು ಏನು ಸಿಕ್ಕಿರಿ ಏನು ಮಾಡ್ತಾಳೆ, ಯಾರಿಗೇನು ತೊಂದರೆ ಮಾಡ್ತಾಳೋ ಗೊತ್ತಿಲ್ಲ. ಹಾಗಾಗಿ ನೀನು ಅವಳ ಹಿಂದೆ ಬಿದ್ದುಬಿಟ್ಟು ಅವಳ ನೀನು ಮದುವೆ ಮಾಡ್ಕೋಬೇಕು ಅಂತ ಕೂಡ ಹೇಳ್ತಾಳೆ. ಅಯ್ಯೋ ಜಾನ್ಸಿ ನಾನಾ ಅಂತ ಹೇಳಿ ಕೇಳಿದಾಗ, ನೋಡು ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಯಾವ ತಪ್ಪೂ ಇಲ್ಲ ಪ್ರಣವ್, ಹೇಗಾದರೂ ಮಾಡಿ ನನ್ನ ಇಂಪ್ರೆಸ್ ಮಾಡ್ದಲ್ಲ, ಅದೇ ರೀತಿ ಅವಳ ಇಂಪ್ರೆಸ್ ಮಾಡಿಬಿಟ್ಟು ನೀನು ಅವಳ ಮದುವೆ ಮಾಡ್ಕೋಬೇಕು, ಅವಳ ಬದಲಾಯಿಸ್ಬೇಕು ನೀನು ಅಂತ ಕೂಡ ಹೇಳಿ ಕಳಿಸ್ತಾಳೆ. ಸೊ ಇಲ್ಲಿ ಒಂದು ಕಡೆ ಇನ್ನೇನು ಎಲ್ಲರೂ ಕೂಡ ಹಪ್ಪಳ ಮಾಡ್ತಾ ಇರ್ತಾರೆ ಫ್ಯಾಮಿಲಿ ಎಲ್ಲ ಸೇರಿಕೊಂಡು, ಅಂದರೆ ಜಾನ್ಸಿ ಫ್ಯಾಮಿಲಿ, ಅತ್ತೆರು ಮಾವ ಎಲ್ಲರೂ ಕೂಡ. ಆಗ ಅಲ್ಲಿ ಲಲಿತಾ ಕಾಮಿಡಿ ಮಾಡ್ತಾ ಇರ್ತಾಳೆ, ಮಂಜು ಕೂಡ ಕಾಮಿಡಿ ಮಾಡ್ತಾ ಇರ್ತಾಳೆ. ಅಂದರೆ ಮಂಜುಳಾ, ಏನು ಮಾವ 5 ವರ್ಷಕ್ಕೆ 2 ಡಬಲ್ ಕಂಪ್ನಿ ಮಾಡ್ತೀನಿ ಅಂತ ಕೂಡ ಕನಸು ಕಾಣ್ತಾ ಇದ್ರಿ, ಈಗ ನೋಡಿದ್ರೆ ಈ ರೀತಿ ಕೂತಿದ್ದೀರಾ ಅಂತೇಳಿ ನಗ್ತಾ ಇರ್ತಾರೆ. ಆವಾಗ ಏನೋ ಬಿಡಮ್ಮ, ನನ್ನ ಸೊಸೆ ಮನೆಗೆ ಬಂದಿದ್ದಾಳ ಅಂತೇಳಿ ಆ ರೀತಿ ನಾನು ಹೇಳಿದೆ, ಈಗ ನೋಡಿದ್ರೆ ಈ ಥರ ಕಾಲು ಎಳಿತಾ ಇದೆಯಲ್ಲ ಅಂತ ಗಣಪತಿ ಹೇಳ್ತಾ ಇರ್ತಾರೆ. ಅವ್ರ ಸಂತೋಷಕ್ಕೆ ಪಾರೇ ಇರೋದಿಲ್ಲ, ಅಷ್ಟು ಖುಷಿಯಾಗಿರ್ತಾರೆ. ಆವಾಗ ಜಾನ್ಸಿ ಏನು ಹೇಳ್ತಾಳೆ ಅಂದರೆ, ಹೌದು ಇದನ್ನೇ ನಿಜ ಮಾಡಿಬಿಟ್ರೆ ಹೇಗೆ ನಾವು ಅಂಥೇಳಿ ಹೇಳಿದಾಗ, ಏನಮ್ಮ ಹೇಳ್ತಿದ್ಯಾ ಜಾನ್ಸಿ ನೀನು, ಅದು ಯಾವ ಥರ ನಿಜ ಮಾಡೋಕ್ಕಾಗುತ್ತೆ ಅಂತ ಗಣಪತಿ ಕೇಳ್ತಾರೆ. ಅದೇ ಮಾವ ನಮ್ಮ ತಾತ ಮಾಡಿಲ್ವಾ, ಸಣ್ಣ ಪುಟ್ಟ ಒಂದು ಆಫೀಸಿಂದ ಇವಾಗ ದೊಡ್ಡ ಕಂಪ್ನಿ ಮಾಡಿಲ್ವಾ, ಎಲ್ಲರೂ ಕೂಡ ಅಷ್ಟೇ, ಫಸ್ಟು ಸಣ್ಣದಿಂದ ಶುರು ಮಾಡ್ತಾರೆ, ಆಮೇಲೆ ಬೆಳೀತಾ ಬೆಳೀತಾ ದೊಡ್ಡದಾಗಿ ಬೆಳೆಯುತ್ತೆ ಅಷ್ಟೇ ಅದು ಅಂತಂದಾಗ, ಅಲ್ಲಮ್ಮ ಜಾನ್ಸಿ ಒಂದು ವಿಷಯ ಗೊತ್ತಾ, ಅದು ಹೇಗಮ್ಮ ಮಾಡೋಕ್ಕಾಗುತ್ತೆ ಅಂದಾಗ, ನೋಡಿ ಮಾವ ನಾವು ಎಷ್ಟೊಂದು ಜನ ಇದ್ದೀವಿ ಮನೇಲಿ, ನಾವೆಲ್ಲರೂ ಒಟ್ಟಿಗೆ ಸೇರಿ ಆ ಥರ ಕೆಲಸನ ಮಾಡ್ಬೋದು, ಅಕ್ಕಪಕ್ಕ ಮನೆಯವ್ರು ಕೂಡ ಹೆಣ್ಮಕ್ಳಿಗೆ ಕೆಲಸ ಇಲ್ಲ, ಅವ್ರನ್ನೂ ಕೂಡ ಕರೆದುಬಿಟ್ಟು ಕೆಲಸ ಕೊಡ್ಬೋದು, ಅವ್ರಿಗೂ ಒಂದು ಕೆಲಸ ಕೊಟ್ಟಂಗೆ ಆಗುತ್ತೆ ಅಂದಾಗ ಲಲಿತಾ ಇದ್ಕೊಂಡು, ಅಯ್ಯೋ ಜಾನ್ಸಿ ನೀನು ನಾವು ಮಾತ್ರ ಮಾಡೋಣ, ಪಕ್ಕದ ಮನೆಯನ್ನೆಲ್ಲ ಕರೆಯೋಕ್ಕೆ ಹೋಗೋದು ಬೇಡ ಅಂದಾಗ, ಯಾಕೆ ಅತ್ತೆ ಅಂತ ಅಂದಾಗ, ಆ ಪಕ್ಕದ ಮನೆ ಪಂಕಜ ಇದ್ದಾಳಲ್ವ, ಅದು ದೊಡ್ಡ ಕತೆ ಬಿಡಿ ಜಾನ್ಸಿ ಅದೆಲ್ಲ ಅಂತ ಅಂದಾಗ, ಗಣಪತಿ ಇದ್ಕೊಂಡು ಯಾಕೆ ಈ ರೀತಿ ಎಲ್ಲ ನೀನು ಮರ್ಯಾದೆ ತೆಗಿತೀಯ ಕಣೆ, ಈ ಥರ ಎಲ್ಲ ಏನಿಲ್ಲ ಕಣೆ ಅಂತ ಗಣಪತಿ ಹೇಳ್ತಾರೆ. ಸೊ ಆಯಿತು ಅಂಥೇಳಿ ಕಾಮಿಡಿ ಮಾಡಿಕೊಂಡು ದೊಡ್ಡ ಕಂಪ್ನಿ ಮಾಡೋ ಕನಸನ್ನ ಕಟ್ತಾ ಇದ್ದಾರೆ. ಸೊ ಅಷ್ಟರಲ್ಲೇ ಒಂದು ಗಣಪತಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಅದೇನು ಅಂತಂದರೆ, ತರುಣಂದು ಬರ್ತಡೇ ನೋಟಿಫಿಕೇಷನ್ ಬರುತ್ತೆ. ಆ ಬರ್ತಡೇ ನೋಟಿಫಿಕೇಷನ್ ಬಂದ ತಕ್ಷಣ ಇನ್ನು ಗ್ರ್ಯಾಂಡಾಗಿ ಬರ್ತಡೇನ ಮಾಡಬೇಕು ಅಂತೇಳಿ ಮನೆಯವರೆಲ್ಲ ಪ್ಲ್ಯಾನ್ ಮಾಡ್ಕೋತಾ ಇರ್ತಾರೆ. ಸಂಗೀತ ಮಾತ್ರ ಸಖತ್ತಾಗಿ ನಗ್ತಾ ಇರ್ತಾಳೆ. ಸೊ ಇಲ್ಲಿ ಒಂದು ಕಡೆನ ಇವನು ರಾಘು ತುಂಬ ಫೀಲ್ ಮಾಡಿಕೊಂಡು ಹೊರಗಡೆ ಕೂತಿರ್ಬೇಕಾದಾಗ, ತುಂಬ ಫೀಲ್ ಮಾಡೋಕ್ಕೆ ಅಲ್ಲಿಗೆ ಜಾನ್ಸಿ ಬರ್ತಾಳೆ. ರಾಘು ಏನಾಯಿತು, ಯಾಕೆ ಈ ರೀತಿ ಇದೆಯಾ, ಏನಾಯ್ತು ಹೇಳು, ಮದುವೆ ಬೇಡ ಅಂತ ಯಾಕೆ ಹೇಳ್ತಾ ಇದೆಯಾ ನೀನು ಅಂತ ಕೂಡ ಕೇಳ್ತಾರೆ. ಅಂದರೆ ಅವ್ನ ಮನೆಗೆ ಬಂದುಬಿಟ್ಟು ಈ ಮದುವೆ ಆಸೆ ಬಿಟ್ಬಿಡಿ, ಈ ಮದುವೆ ಬೇಡ, ನಾನು ಅವ್ರ ಮನೆಗೆ ಹೋಗಿದ್ದೆ, ಮದುವೆ ಕ್ಯಾನ್ಸಲ್ ಮಾಡಿ ಬಂದೆ ಅಂತ ಕೂಡ ಹೇಳಿರ್ತಾನಲ್ವ. ಸೊ ಹಾಗಾಗಿ ಮದುವೆ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಕ್ಕೆ ರೀಸನ್ ಏನು ಹೇಳು ರಘು ಅಂತಂದಾಗ, ನೋಡಿ ಮೇಡಮ್ ರೀಸನ್ ಕೇಳಿ ಏನು ಮಾಡ್ತೀರಾ, ಒಟ್ಟಿಗೆ ಮದುವೆ ಬೇಡ ಅಂತಂದರೆ ಬೇಡ ಮೇಡಮ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ರಘು ಅದು ಯಾಕೆ ರೀಸನ್ ಇಲ್ದಲೆ ಅದು ಯಾಕೆ ಬೇಡ ಅಂತಿದೆಯಾ ಅಂತಂದಾಗ, ನಾವೇನಾದರೂ ಈ ಮದುವೆ ಮಾಡಿದ್ರೆ ಈ ಮನೆ ಮರ್ಯಾದೆ ಮಾನ ಎಲ್ಲ ಹೊರಟೋಗುತ್ತೆ ಅಂತ ಕೂಡ ಹೇಳ್ತಾನೆ. ಅದು ಯಾಕೆ ಹೊರಟೋಗುತ್ತೆ ರಘು, ನೀನೇನು ಮಾತಾಡ್ತಿದ್ಯಾ ರಘು, ಯಾಕೆ ಇಷ್ಟೊಂದೆಲ್ಲ ಹೊರಟಾಗಿ ಮಾತಾಡ್ತಿದ್ಯಾ, ಅದು ಏನು ನಡೀತು ಅಂತ ನನ್ನ ಹತ್ರ ಹೇಳು ಅಂತ ಬೇಡ್ಕೋತಾ ಇರ್ತಾಳೆ ಜಾನ್ಸಿ. ಆದರೆ ಹೇಳೋದಿಲ್ಲ, ಕೋಪ ಮಾಡ್ಕೊಂಡು ಹೊರಟೋಗ್ಬಿಡ್ತಾನೆ ಅವನು. ಸೊ ಇಲ್ಲಿ ಒಂದು ಕಡೆಯಿಂದ ಇವರಿಬ್ಬರು ಮಾತಾಡ್ತಾ ಇರ್ತಾರೆ. ಅಂದರೆ ಪ್ರಣವು ಜಾನ್ಸಿ ಕೊಟ್ಟಿರೋ ಕೆಲಸನ ಪೂರೈಸೋಕ್ಕೆ ಅನಿತಾ ಹತ್ರ ಬಂದಿರ್ತಾನೆ. ಒಂದು ಕಡೆ ರಾಯಿ ಒಂದು ಗೋಡೆ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ, ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಂಡು. ಸೊ ಇನ್ನೇನು ನೀನು ಯಾವಾಗ ಬಂದೆ ಪ್ರಣವ್ ಅಂತ ಹೇಳಿ ಕೇಳಿದಾಗ, ನನ್ನ ಜಾನ್ಸಿನೇ ಬಿಡಿಸಿದ್ಲು ಅಂತ ಕೂಡ ಪ್ರಣವ್ ಹೇಳ್ತಾನೆ. ಜಾನ್ಸಿ ಬಿಡಿಸಿದ್ಲ, ಅವಳು ಈ ಥರ ಎಲ್ಲ ಮಾಡ್ತಾಳ ಅಂತ ಅಂದಾಗ, ಜಾನ್ಸಿನ ನಾವು ತಪ್ಪಾಗಿ ತಿಳ್ಕೊಂಡಿದ್ವಿ, ಅವಳಿಗೆ ತುಂಬ ಒಳ್ಳೆ ಮನಸ್ಸಿದೆ ಅಂತ ಹೇಳಿದಾಗ, ಅವಳಿಗೆ ಒಳ್ಳೆ ಮನಸ್ಸಿದ್ರೆ ನನ್ನ ಜೀವನ ಈ ರೀತಿ ಬರ್ತಾ ಇರಲಿಲ್ಲ, ರಾಗುನ ಕಿತ್ಕೋತಾ ಇರಲಿಲ್ಲ, ಹಾಗೆ ನನ್ನ ತಂದೆ ತಾಯಿನೆಲ್ಲ ಕಳ್ಕೊಂಡು ಈ ರೀತಿ ಫುಟ್ಪಾತಲ್ಲೆಲ್ಲ ನಿಂತ್ಕೊಳ್ತಾ ಇರಲಿಲ್ಲ ಪ್ರಣವ್, ಅವಳ ಒಳ್ಳೆಳಂತ ಅದು ಹೇಗೆ ಹೇಳ್ತಿದ್ಯಾ ನೀನು ಅಂತ ಕೂಡ ಇಲ್ಲಿ ಅನಿತಾ ಹೇಳ್ತಾಳೆ. ಹಾಗಂದಮೇಲೆ ಪ್ರಣವ್ ಇದ್ಕೊಂಡು, ಇಲ್ಲ ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ, ಜಾನ್ಸಿ ಎಲ್ಲರಿಗೂ ಒಳ್ಳೆಯದೇ ಬಯಸೋದು, ನಾವೇ ಅವಳಿಗೆಲ್ಲ ಎಷ್ಟೆಲ್ಲ ಅನ್ಯಾಯ ಮಾಡಿದ್ರು ಕೂಡ ನಮ್ಮನ್ನೇ ಬಿಡಿಸಿದಾಳೆ ಅಂತಂದರೆ ಏನು ಅರ್ಥ ನಿನಗೆ ಅಂತಂದರೆ, ಮತ್ತು ನಿಮ್ಮ ಅಮ್ಮನ ಬಿಡಿಸಿಲ್ವಾ ಅಂತಂದಾಗ, ಇಲ್ಲ ಮಾಮನ ಬಿಡಿಸಿಲ್ಲ ಅಂತಂದಾಗ, ಮತ್ತು ನಿಮ್ಮ ಮಾಮ ಇವತ್ತು ಎಷ್ಟೊಂದು ವರ್ಷ ಅವ್ರು ಜೈಲಲ್ಲೇ ಇರಬೇಕು, ಅದು ನಿನಗೆ ಸಿಟ್ಟಿಲ್ವಾ, ಯಾಕೆ ಈ ರೀತಿ ನೀನೆಲ್ಲ ಚೇಂಜ್ ಆಗಿದೆಯಾ ಅಂತೇಳಿ ಅನಿತಾ ಕೇಳ್ತಾಳೆ. ಇಲ್ಲ ನಾನು ಹೇಗಾದರೂ ಮಾಡಿ ನಾನು ಚೇಂಜ್ ಆಗಲೇಬೇಕು ಅಂತ ಕೂಡ ಇಲ್ಲಿ ಪ್ರಣವ್ ಹೇಳ್ತಾ ಇರ್ತಾನೆ. ಮತ್ತು ಇಲ್ಲಿ ಒಂದು ಕಡೆಯಿಂದ
ನೋಟಿಫಿಕೇಷನ್ ಬಂದಿರುತ್ತಲ್ವ ತರುಣದ ಬರ್ತಡೇ ಅಂತ ಹೇಳ್ಬಿಟ್ಟು ಗಣಪತಿ ಇಟ್ಕೊಂಡು ಹಾಗಾದರೆ ತರುಣದ್ದು ಬರ್ತಡೇ ಕೂಡ ಅಂತ ಹೇಳಿದಾಗ ಇಲ್ಲಿ ಸಂಗೀತ ಮುಖದಲ್ಲಿ ತುಂಬ ನಗು ಬರ್ತಾ ಇರುತ್ತೆ. ಹಾಗಾದರೆ ಒಂದು ವಿಶ್ ಮಾಡಿದ್ರೆ ಆಗುತ್ತೆ ಬಿಡಿ ಅಂತೇಳಿ ಮನೆಯವ್ರು ಮಾತಾಡಿದಾಗ ವಿಶ್ ಒಂದೇ ಅಲ್ಲ, ನಾವು ತುಂಬ ಗ್ರ್ಯಾಂಡಾಗೆ ಮಾಡಬೇಕು, ಸೆಲೆಬ್ರೇಟೇ ಮಾಡಬೇಕು ಅಂತ ಅಂದಾಗ ಒಂದು ಸರ್ಪ್ರೈಸ್ ಕೊಟ್ರೆ ಆಗುತ್ತೆ ಬಿಡಿ ಮವ ಅಂಥೇಳಿ ಇಲ್ಲಿ ಝಾನ್ಸಿ ಹೇಳ್ತಾಳೆ. ಮತ್ತು ಇವಾಗಲೇ ಫೋನ್ ಮಾಡಿ ಕರ್ಸೋದ ತರುಣ್ನ ಅಂತ ಅಂದಾಗ ಇಲ್ಲ ಹಾಗೆಲ್ಲ ಬೇಡ, ನಾವೆಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟು ಅವನಿಗೆ ಸರ್ಪ್ರೈಸ್ ಕೊಡೋಕ್ಕೋಸ್ಕರ ನಾವು ಪ್ಲಾನ್ ಮಾಡಿಬಿಟ್ಟು ಇಲ್ಲಿ ಫೋನ್ ಮಾಡಿ ಕರ್ಸೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಝಾನ್ಸಿ ಹೇಳ್ತಾಳೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಾಳೆ ನೋಡೋಣ. ಒಂದು ಕಡೆ ಝಾನ್ಸಿ ಸಂಗೀತನ ಕೇಳ್ತಾಳೆ, ಒಂದು ಕಡೆ ಇಲ್ಲಿ ರಾಘು ಬಂದು ತರುಣ್ನ ಕೇಳ್ತಾನೆ. ಸೊ ಏನು ನಡೆಯುತ್ತೆ, ಏನು ಕತೆ, ಇವರಿಬ್ರಿಗೆ ಏನಾದರೂ ವಿಷಯ ಗೊತ್ತಾಗ್ಬಿಡುತ್ತಾ, ಗೊತ್ತಾಗಲ್ವಾ, ಏನು ಮಾಡ್ತಾರೆ ಮುಂದೆ, ಮತ್ತು ರಾಘು ಯಾವ ಥರ ಫೀಲ್ ಮಾಡ್ಕೊತಾನೆ, ನನ್ನ ಫ್ರೆಂಡ್ ಈ ಥರ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನೋಡೋಣ ಯಾರು ಸರಿ ಮಾಡ್ತಾರೆ ಇದನ್ನು ಅಂಥೇಳಿ ನಾಳೆ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಥ್ಯಾಂಕ್ ಯು.